ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನಾ ನತಾಫ್ ಯೂಟ್ಯೂಬ್ ಚಾನಲ್. ಟೈಮ್ ಇವಾಗಲೇ 5 ಗಂಟೆ ಆತ್ರಿ. ಇವಾಗೆಲ್ಲ ಕೆಲಸ ಮುಗೀತ್ರಿ. ಸ್ವಲ್ಪ ಅರಿಬಿದ್ದು ಇವನ್ನೆಲ್ಲ ಅರಿವಿ ಹೋಗೋದು ಹಾಕಿದ್ದೆ ರೀ. ಆಮೇಲೆ ಬಾಂಡೆ ತಿಕ್ಕಿದೆ. ಈಗ ಸ್ನಾನ ಅದು ಮಾಡ್ಬೇಕಂತ ಹೇಳಿದ್ರೆ ಟೈಮ್ ಆಗಲಿ 5 ಗಂಟೆ ಆಯ್ತು. ಮತ್ತು ಮಳೆ ಮಾಡೋಣ ಆಯ್ತು. ಮಳೆ ಬಂತಂದ್ರೆ ಎಲ್ಲ ಸಂತೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ರೀ. ಮೊದ್ಲು ಕಾಯಿಪಲ್ಲೆ ಏನಿಲ್ಲ ರೀ ಮನೆ ಒಳಗೆ. ಈಗ ನಾ ಸಂತೆಗೆ ಹೋಗ್ತೀನಿ ರೀ. ಸಾನಿಯಾ ಬಾ ಅಂತಂದು ಹೇಳಕತ್ತೀನಿ ರೀ. ಅಕ್ಕಿ ಕೇಳ್ತೀನಿ ರೀ. ಅಕ್ಕಿ ಬಂದ ಅಂದ್ರೆ ಅಕ್ಕಿ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ನಾವು ಒಬ್ಬಕ್ಕೆ ಹೋಗಿ ಬರೋ ತೊಗೊಂಬಂದ್ಬಿಡ್ತೀನಿ ರೀ. ಆಕಿನೂ ಮುಕ್ಕೊಂದು ಆಕಿಗೆ ಮೊನ್ನೆ ಸುಟ್ಟ ಆತ್ರಿ. ಸುಸ್ತಾಗತ್ತ ಅಂತೇಳಿ ಆಕಿನೂ ಭಾಳ ಡಲ್ ಅದಾಳ್ರಿ. ಕೈಕಾಲು ಭಾಳ ನೋವಾಕತ್ತವಂತ್ರಿ ಆಕೆವು. ಹಂಗಾಗಿ ಬಂದ್ರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ನಾವು ಒಬ್ಬಕ್ಕೆ ಬರೋ ಹೋಗಿ ಏನು ಇಲ್ಲೇ ಮುಂದ್ಗಸಲ ಇರ್ತಾವ್ರಿ ತೊಗೊಂಡು ಬಂದುಬಿಡ್ತೀನಿ ರೀ. ಇವರು ಬರ್ತಿದ್ರಿಪ್ಪ. ನಾನು ವಾರ ಯಾರಿಗೂ ಕರಿತೇನೆ ಇದ್ದಿದ್ದಿಲ್ಲ. ಸಾನಿಯಾ ಬೇಡ, ತಮನ ಬೇಡ, ಯಾರು ಬೇಡ ಅಂತೇಳಿ ಇವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ರೀ. ಇವತ್ತೆಂಥ ಟೈಮ್ ಏನೋ ಗೊತ್ತಿಲ್ಲ ರೀ. ಇವ್ರು ನೋಡಿದ್ರೆ ಇವಾಗ ಬರಂಗಿಲ್ಲ ರೀ ನನ್ನ ಜೋಡಿ. ನಾನು ಒಬ್ಬಕ್ಕೆ ಹೋಗ್ಬೇಕು ನೋಡ್ರಿ ಸಂತೆಗೆ. ಬೋರ್ ಆಗ್ತತ್ರಿಪ್ಪ. ನಾನು ಒಳ್ಳೆ ಸುಮ್ಮನೆ ಬೆಳಗ್ಗೆ ಎದ್ದು ಇವ್ರ ಜೋಡಿ ಜಗಳ ತಗೊಂಡು ಅನ್ಸ್ಬಿಟ್ಟತ್ರಿ ನನಗಂತೂ. ಮುಕ್ಕೊಂಬಿಟ್ಟಾರ್ರಿ ಇವ್ರಿಗಂತೂ ಈಗ ಎಬ್ಸ್ಕೊತ ಕೂತ್ಕೊಂಡ್ರೆ ಲಘು ಹೇಳಂಗಿಲ್ಲ ಏನಿಲ್ಲ. ಬೇಡ್ರಿ ಇವ್ರಿಗೆ ಎಬ್ಸೋದು. ಸುಮ್ಮನೆ ಹೋಗ್ತೀನಿ ರೀ ಕದ ಮುಂದೆ ಮಾಡ್ಕೊಂಡು. ಇಲ್ಲಿ ನೋಡ್ರಿ ಈ ಕಲ್ಲೊಳಗೆ ಹೋಗೋ ಮಟ್ಟ ಅಂದ್ರೆ ರಗಡಾಕತ್ರಿಪ್ಪ. ಈ ಕಡೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲ ನೀರು ಮಳೆ ಬಂದು ಮೊದ್ಲು ಕಿಚ್ಚನ ಆಗ್ತೈತೆ. ಈ ಕಡೆ ಹೋಗ್ಬೇಕು ಗೊತ್ತನ ಆಗಂಗಿಲ್ಲ. ಇಲ್ಲಂತ್ರ ಕಾಲು ಚುಸ್ತವ್ರಿ. ಹಂಗೆ ಕಾಲಿಗೆ ಫುಲ್ ಗದ್ದಲೈತಿ. ಈಗ ಮಾರ್ಕೆಟ್ ಸಂಜೆಗೆ ಭಾಳ ಮಂದಿ ಬರ್ತಾರೆ. ಮಧ್ಯಾಹ್ನ ಎಲ್ಲ ಬಿಸ್ಲಾಗಿ ಯಾರು ಬರಂಗನ ಇಲ್ಲ. ಹೆಂಗೆ ಟಮಾಟೆ? 20 ರೂಪಾಯಿ ಕಿಲೋ. ಕಡಿಮೆ ಇಲ್ಲ? 15 ರೂಪಾಯಿ ಮಾಡಿ 2 ಕೇಸ್ ತೊಗೊತೀವಿ. ಗಾಂಜೋಳ ನೋಡ್ರಿ ಎಷ್ಟು ಚಲೋ ಅದಾವೆ. ಹೆಂಗೆ ಬಿಟ್ಟಿರಿ? ಕೇಳಂತ ರೂಪಾಯಿ. ಇಲ್ಲಿ ಬೀನ್ಸ್ ಏನೇನೋ ಅದಾವೆ. ಅಜ್ಜ ಹೆಂಗೆ ರೀ ಇವು? 23 ರೀ. ಯಾಕೆ ರೀ? ತುಟ್ಟು ಯಾವ್ದವಲ್ರಿ? 4 ಮಾಡ್ರಿ. ಬರಲ್ಲ? ಇವು ಉಳ್ಳಾಗಡ್ಡಿ ಸೊಪ್ಪು 23. 30. ಬೆಂಡೆಕಾಯಿ ರೀ ಅಜ್ಜ ಎಲ್ಲಿ ಕೊಟ್ರಿ? 10 ರೂಪಾಯಿ. ಅವನು ಅಂಬಾಡಿ ಎಲ್ಲಿ ಕೊಟ್ರಿ? 50 ರೂಪಾಯಿಗೆ 2 ಡಜನೇನ್ರಿ? ಕಾಯಿಪಲ್ಲೆ ತೊಗೊಂಡು ಮುಗಿತ್ರಿಪ್ಪ. ಈಗ ತಮ್ಮನ ಚಿಪ್ಸ್ ಹೇಳೋಣ. ಚಿಪ್ಸ್ ತೊಗೊಳನ್ರಿ. ಹೂ ತೊಗೊಳದ್ರಿಪ್ಪ. ಇವತ್ತು ಗುರುವಾರ. ಕಟ್ಟಿ ದೇವ್ರ ಫೋಟೋಕದೆಲ್ಲ ಇಡಕ್ಕೆ ಬೇಕ್ರಿ. ಬ್ಯಾಗ್ ಅಂತೂ ಫುಲ್ ಆತ್ರಿಪ್ಪ. ಈಗ ಇಷ್ಟು ಹೊತ್ಕೊಂಡು ಹೋಗ್ಬೇಕು ನೋಡ್ರಿ. ನಾನು ಈ ವಾರ ಭಾಳ ತೊಗೊಂಡ್ಬಿಟ್ಟೆ ರೀ. ಯಾಕಂದ್ರೆ ವಾರ ಕಾಯಿಪಲ್ಲೆನ ಇಲ್ದಂಗೆ ಆಗ್ಬಿಡ್ತೈತೆ ರೀ. ಹಂಗಾಗಿ ಎಲ್ಲ ತೊಗೊಂಡೆ ರೀ. ಹೊತ್ಕೊಂಡು ಹೋಗೋಣ್ರಿ ಇವಾಗ. ಕಾಯಿಪಲ್ಲೆ ಎಲ್ಲ ತೊಗೊಂಬಂದು ಈಗ ಫ್ರಿಜ್ ಒಳಗೆ ಹಾಳಿ ಒಳಗೆ ಹಾಕಿ ಇಡ್ತೀನಿ ರೀ ಈಗ ನಾನು. ಆಮೇಲೆ ನಮ್ಮ ಸಾನೆ ಎದ್ದಾಳ್ರಿ. ಕಸ ಅದನ್ನೆಲ್ಲ ಹೊಡೆದು ನೀರು ಇಟ್ಟಾಳ್ರಿ. ಈಗ ಪಟ ಇವನ್ನ ಎತ್ತಿಟ್ಟು ಜಳಕ ಮಾಡಿ ಸ್ವಲ್ಪ ಸ್ವೀಟ್ ಮಾಡ್ಬೇಕು. ಇವತ್ತು ಗುರುವಾರ. ಹೋದ ವಾರ ಅಂತೂ ನಾವು ಮಾಡೋದಾಗಲಿಲ್ಲ. ಅಲ್ಲಿ ಗ್ಯಾರ್ವಿತ್ತು, ಅಲ್ಲಿ ಹೋಗಿದ್ವಿ. ಮಿಟ್ಟ ಮಾಡಿ ಅಜ್ಮೀರ್ ಬಾಬರ ಹೆಸರಲ್ಲಿ ಪಾತ್ರೆ ಕೊಡಿಸ್ಬೇಕ್ರಿ. ಇಲ್ಲಿ ನೋಡ್ರಿ ಈಗ ನಾನು ಮೆಣಸಿನ್ಕಾಯಿ ತೊಗೊಂಬಂದೇನಿ ರೀ. ಇವು ಜವಾರಿ ಮೆಣಸಿನ್ಕಾಯಿ. ಇವು ಖಾರ ಇರಂಗಿಲ್ಲ, ಏನಿರಂಗಿಲ್ಲ. ಇದ್ರದ್ದು ಕೆಂಪು ಚಟ್ನಿ ಅಂತೂ ಎಷ್ಟು ಮಸ್ತ್ ಆಕತ್ತಂತೇಳಿ ಭಾಳ ಚಲೋ ಆಕತ್ರಿಪ್ಪ. ಅದಕ್ಕೆ ತೊಗೊಂಬಂದೀನಿ ರೀ. ಪ್ರತಿ ಸರನ ಅಕಸ್ಮಾತ್ ನಮ್ಮ ನಜ್ಮ ಏನಾರು ಅರ್ದದ್ಲಪ್ಪ ಅಂದ್ರೆ ನಮ್ಮ ನಜ್ಮ ಕೊಡ್ತಿದ್ಲರಿ. ಚಚ್ಚಿ ತೊಗೋರಿ ಕೆಂಪು ಖಾರ ಅರ್ದಿ ನೋಡಂತೇಳಿ. ನನಗಿದು ಭಾಳ ಸೇರ್ತೈತೆ ರೀ. ಇಷ್ಟನೂ ಆಕತ್ರಿ ಇದು. ಹಂಗಾಗಿ ಈ ವಾರ ನಾನು ತೊಗೊಂಬಂದೀನಿ ರೀ. ಇದನ್ನು ಅರಿತೀನಿ ರೀ. ನಿಮಗೆ ರೆಸಿಪಿ ಸಮೇತ ತೋರಿಸ್ತೀನಿ ರೀ. ನಿಮಗೂ ಒಂದ್ಸಲ ಏನಾದರೂ ನೀವು ಮಾಡ್ಕೊಂಡು ಊಟ ಮಾಡಿದ್ರಿ ಅಂತಂದು ಹೇಳಿದ್ರೆ ನಿಮಗೂ ಭಾಳ ಚಲೋ ಅನ್ನಿಸ್ತೈತೆ ರೀ. ಇದನ್ನು ಈಗ ಆಮೇಲೆ ರೊಟ್ಟಿ ಒಳಗೆ ಅನ್ನದೊಳಗೆ ಭಾಳ ಚಲೋ ಆಕತ್ರಿ. ಇದನ್ನು ಅರಿತೀನಿ. ಅದು ಆಮೇಲೆ ಎದ್ರ ತಮ್ಮನ? ಹಾಂ ಮಮ್ಮಿ, ಸಂತಿ ಮಾಡ್ಕೊಂಡು ಬಂದ್ರೆ? ಸಂತಿ ಮಾಡ್ಕೊಂಬಂದು ನೋಡೋ ಹೋಗಿ. ಪಪ್ಪ ಹೌದು, ಎಲ್ಲಿ ಹೋಗ್ಯಾರೇನ? ಪಪ್ಪ ಬರ್ತಾರೆ ತಗೋ. ಆಮೇಲೆ ಅವರೆಲ್ಲಿ ಹೋಗ್ಬೇಕಾ? ಬರ್ತಾರೆ. ದೀದಿ ಎಲ್ಲಿ ಹೋಗ? ಮಮ್ಮಿ ಇದು ನೋಡಿ ನನ್ಗೆ ನೋವು ಕಡಿಮೆ ಆತ. ಮ್ಯಾಗಿದ್ನೆಲ್ಲ ಹೋತಲ್ಲ ಅದು. ನಾನು ಬೆಳಗ್ಗೆ ಇದು ಮಾಡಿಕೊಂಡೆ. ಅದಕ್ಕೆ ಉಗುರು ಅದೇನು ಹಚ್ಚಬೇಡ. ಮತ್ತು ಉಗುರು ನಂಜಾಕತ್ತದ. ಹಾಂ, ಚಿಪ್ಸ್ ತಿಂದೇನ? ಆಲೂ ಚಿಪ್ಸ್. ಇವಾಗ ಸ್ನಾನ ಮಾಡ್ಕೊಂಬಂದೆ ರೀ ನಾನು. ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಈಗ ಬೆಳಗ್ಗೆ ಒರೆಸಿರ್ತೀನಿ ರೀ. ಮತ್ತೊಮ್ಮೆ ಎಲ್ಲ ಇವಾಗ ನೆಲ ಒರೆಸೋ ಮುಂದೆಲ್ಲ ಒರೆಸ್ಕೊಂಡೆ.
ಈಗ ಇದನ್ನು ಸ್ವೀಟ್ ಮಾಡೋಕೆ ಸ್ಟಾರ್ಟ್ ಮಾಡೋಣ್ರಿ. ಸ್ವೀಟ್ ಇಷ್ಟರೊಳಗೆ ಮಾಡ್ಬಿಡ್ತೀನಿ ರೀ. ಸ್ವಲ್ಪ ತುಪ್ಪ ಐತ್ರಿ, ಸ್ವಲ್ಪ ತುಪ್ಪ ಹಾಕಿದೆ, ಆಮೇಲೆ ಸ್ವಲ್ಪ ನೀರು ಹಾಕಿದೆ. ಈಗ ಏಲಕ್ಕಿನ ಜಜ್ಜಿ ಹಾಕೀನಿ ರೀ. ನಾನು ರವದ್ದು ಮಾಡಾಕತ್ತೀನಿ ರೀ, ಬಾಂಬೆ ರವದ್ದು. ಒಂದು ಕೊಟ್ಟರೊಳಗೆ ಆದ್ರಷ್ಟು ಸಾಕ್ರಿ. ಸಕ್ಕರೆ ಮತ್ತು ರವೆ ಹಾಕೀನಿ ರೀ. ಈಗ ರವೆ ಇದಕ್ಕೆ ಸ್ವಲ್ಪ ಹಿಡಿತೈತೆ ರೀ, ಇದಕ್ಕೇನು ಭಾಳ ಹಿಡಿಯಂಗಿಲ್ಲ ರೀ. ಭಾಳ ಹಾಕಿಬಿಟ್ವಿ ಅಂದ್ರೆ ಫುಲ್ ಗಟ್ಟಿ ಆಗ್ಬಿಡ್ತೈತೆ ರೀ, ಇದು ಉಪ್ಪಿಟ್ಟಿಗಿನ ಗಟ್ಟಿ ಆಗ್ಬಿಡ್ತೈತಿ. ಇದು ಸ್ವಲ್ಪ ಹಾಕಿದ್ವಿ ಅಂದ್ರೆ ತಿಳುವಾಗಿ ಮಸ್ತ್ ಆಕತ್ತೆ ರೀ ಸಿರಾ. ಈ ಥರ ಕೈ ಆಡ್ಬೇಕು ರೀ, ಇಲ್ಲಾಂದ್ರೆ ನಾವು ಹಂಗೆ ಬಿಟ್ಬಿಟ್ವಿ ಅಂದ್ರೆ ತಳಗ ಗಟ್ಟಿ ಆಗ್ಬಿಡ್ತೈತೆ ರೀ ಪೂರ. ಸ್ವಲ್ಪ ತಿನ್ ಕೈ ಆಡ್ಬೇಕು ರೀ. ಇಲ್ಲಿ ನೋಡ್ರಿ, ಈಗ ನಮ್ಮ ದೀದಿ ಇಲ್ಲೇ ಈಗ ಜೈ ನಮಾಜ್ ಹಾಸಲ್ರಿ. ಇಲ್ಲೇ ಅಜ್ಮೀರ್ ಬಾಬಾ ಅವ್ರ ಫೋಟೋ ಐತೆ ನೋಡ್ರಿ. ನಮ್ಮ ಮಮ್ಮಿ ನೋಡ್ರಿ ಇಲ್ಲೇ ಪ್ರತಿ ಗುರುವಾರನು ಮಮ್ಮಿ ಏನು ಮಾಡ್ತೀನಿ ನಾವಾಗ ಫಾತಾ ಕೊಡಿಸ್ತಿಲ್ಲ. ಅಜ್ಮೀರ್ ಬಾಬಾ ಹೆಸರ್ಲೆ ಫಾತಾ ಕೊಡಿಸ್ತೀನಿ ಮನೆ ಒಳಗೆ. ಹೌದಾ? ಎಲ್ಲ ಒಳ್ಳೇದು ಮಾಡಲಿ ಅಂತಂದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಬೇಡ್ಕೊಂಡು ಈಗ ನೋಡಿ ಇಲ್ಲಿ ಸ್ವೀಟ್ ಮಾಡಿ ನಾನು ಇದನ್ನ ಸ್ವೀಟ್ ಮಾಡೀನಿ. ತುಂಬಿ ಕೊಡ್ಕೊಂಡು ನೀರು ತೊಗೊಂಡು ಇದನ್ನ ಸ್ವೀಟ್ ಮಾಡಿ ಅವ್ರ ಹೆಸರಲ್ಲೇ ಫಾತಾ ಕೊಡಿಸಿ ಇದನ್ನ ಮಾಡ್ತೀವಿ ನೋಡ್ರಿ ಪ್ರತಿ ಗುರುವಾರನು. ಹೌದಾ? ಇಲ್ಲಿ ನೋಡಿಲ್ಲ ಫಾತಾ ಕೊಡಿಸ್ತಾರಂತಂದು ಬೆಕ್ಕೂ ಬಂದೈತಿ. ನೀ ಫಾತಾ ಕೊಡಿಸೋ ಮುಂಚೆನ ಬೆಕ್ಕು ಬಂದ್ಬಿಡ್ತೈತಿ ನೋಡ. ಹೌದು, ಅದಕ್ಕೆ ಫಸ್ಟ್ ಹಾಲಿಡ ಅಂತಡಿ. ಫಾತೆ ಅಂತ ಕೊಡ್ಸಿದ್ದೆ ರೀ. ಈಗ ಸಾನಿಯಾ ತಮ್ಮನ ಅದು ಮಿಠ ಹಾಕಿ ಕೊಡ್ಲ ಫಾತೆ ಕೊಡ್ಸಿದ್ದೆ ನಿನಗೆ ತಮ್ಮನ ಒಲ್ಲ ತಿನ್ಬೇಕು ಸ್ವಲ್ಪ. ಹೌದು, ನಾನ ಬಂದ್ ಮಾಡೀನಲ್ಲಿ, ಯಾಕಂದ್ರೆ ಲೈಟಿನ ಹುಳ ಭಾಳ ಬರತ್ತವ. ಇಲ್ಲಿ ನೋಡಿಲ್ಲಿ ಮನ್ಯಾಗ ನೋಡ್ರಿ ಫುಲ್ ಅದ ನೋಡ್ರಿ ಎಲ್ಲ ಸೀಟಿನ ಮೇಲೆ ನೋಡ್ರಿ. ಅದಕ್ಕೆ ನಾ ಲೈಟ್ ಬಂದ್ ಮಾಡಿದ್ದೆ ನಾ ಇಷ್ಟೊತ್ತು ನೋಡ್ರಿ. ಚಲೋ ಆದ ಕುಳಿಗೆ ನಾವು ಮತ್ತೆ ಹೆಂಗೆ ಬರತ್ತಿದ್ ಬಾಬು ಮತ್ತು ಲೈಟ್ ಬಂದ್ ಮಾಡಿ. ನಾನು ಹೂ ಕಟ್ಲಿಲ್ರಿಪ್ಪ ತೊಗೊಂಬಂದೆ, ಯಾಕಂದ್ರೆ ಅವು ಭಾಳ ಲೇಟ್ ಆಕತ್ರಿ ಕಟ್ಟಾಕ. ಹುಳದ ಸೀಸನ್ ಮತ್ತೆ ಸ್ಟಾರ್ಟ್ ಆತ. ಟೈಮ್ ಇವಾಗ 9 ಗಂಟೆ ಆತು. ಈಗ ನೋಡ್ರಿ ಸಾರು ಬಿಸಿ ಮಾಡಿದೆ. ಸಾರು ಮಧ್ಯಾಹ್ನ ಮಾಡಿದ್ದು ಭಾಳ ಇತ್ತು, ಮತ್ತು ಈಗೇನು ಮಾಡಿಲ್ಲ ನೈಟ್ ಊಟಕ್ಕೆ. ಆಮೇಲೆ ರೊಟ್ಟಿನ ಇದ್ವು. ಇದು ಏನು ಅಂತ ಹೇಳಿದ್ರೆ ಅನ್ನ ಸ್ವಲ್ಪ ಐತಿ, ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ. ಸೊನೆ ಇಡಾಕತ್ತೇನ್ರಿ ಅನ್ನಕ್ಕೆ. ಈಗ ಸಣ್ಣ ಕುಕ್ಕರು 2 ಕಪ್ ಇಡು, ಮತ್ತೆ ಹೆಚ್ಚಿಗೆ ಇಡಬೇಡ. ಮತ್ತು ಬೆಳಗ್ಗೆ ಉಳಿತಂದ್ರೆ ಸುಮ್ಮನೆ ನೀವು ಉಣಂಗಿಲ್ಲ ಏನಿಲ್ಲ. ಅದ್ರಾಗ ಅದು ರೇಷನ್ ಅಕ್ಕಿ ಮಿಜ್ಜಾಗ್ಬಿಡ್ತೈತಿ. ಬೆಳಗ್ಗೆ ಏನಾರು ಉಳಿತಂದ್ರೆ ಅದು ಸ್ವಲ್ಪ ಬಿಸಿ ಇದ್ದಾಗ ಊಟ ಮಾಡಿದ್ರನ್ನ ರುಚಿ ಅನ್ನಿಸ್ತೈತೆ ರೀ. ಆಮೇಲೆ ಈಗಾರ ಎಲ್ಲರೂ ಸ್ವಲ್ಪ ಅದು ಫಾತೆ ಕೊಡಿಸಿದ್ದು ಮಿಟ್ಟನೂ ಉಂಡಾರ. ಆಮೇಲೆ ನೋಡ್ರಿ ಇವನು ಬಾಳೆಹಣ್ಣು ಹಣ್ಣು ಅದಾವ ಅಂತೇಳಿ ತೊಗೊಂಬಂದೆ ನಾನು. ಇವು ಒಳಗೆ ಕಸ್ಗಾಯ ಅದಾವ್ರಿಪ್ಪ. ಇವು ಭಾಳ ಹಣ್ಣಾಗಿದ್ದು ತೊಗೊಂಬಂದ್ರೆ ನಾಳೆ ಬೆಳಗ್ಗೆ ಅನ್ನ ಮಟ ಅಂದ್ರೆ ಕೊಳ್ತಂಗೆ ಆಗ್ಬಿಡ್ತಾವೆ ರೀ. ಸ್ವಲ್ಪ ಗಟ್ಟಿದು ತೊಗೊಂಬಂದೆ ಅಂದ್ರೆ ಈಗ ತಿನ್ನಕ್ಕೆ ಬರೋಂಗಿಲ್ಲ, ಹಂಗಾಗಿರ್ತಾವೆ. ನಾಳೆ ಸ್ವಲ್ಪ ಮಾಗದಂಗೆ ಹಾಕವು, ಅವಾಗ ಬರ್ತಾವ್ರಿ ತಿನ್ನಕ್ಕೆ. ತಮ್ಮನ ಸಂಜೆ ಮುಂದೆ ಹೋಮ್ವರ್ಕ್ ಮಾಡ್ಕೊತಾರೆ. ಅದು ಬ್ಯಾಗ್ ನೋಡಿ ಹೆಂಗೆ ಇಟ್ಟೋಗಳ್ರಿ. ಆಮೇಲೆ ಅದು ಸಾನಿ ಅಂದು ಇವರು ಒಬ್ಬರು 2 ಬ್ಯಾಗ್ ಅದಾವ್ರಿ. ಅಂದ್ರೆ 2 ಸ್ಕೂಲಿಗೆ ತೊಗೊಂಡು ಹೋಗ್ತಾರೆ ಅವರು. ಆಯ್ಕೊಂಡು 2 ಮನ್ಯಾಗ ಇರ್ತಾವೆ. ಅವು ಏನಾದ್ರು ಸ್ವಲ್ಪ ಗಲೀಜಾದಾಗ ಅವನ್ನ ತೊಳೆದು ಹಾಕಿದಾಗ ಮತ್ತು ಅದ್ರೊಳಗೆ ಬುಕ್ ಇಟ್ಕೊಂಡು ಹೋಗ್ತಾರೆ ಅವರು. ಹಂಗಾಗಿ ಇವನ್ನ ತಳಗ ಇಟ್ಬಿಟ್ಟೇನಿ. ಇಲ್ಲಾಂದ್ರೆ ನಾನು 2 ಮ್ಯಾಲೆ ಕಟ್ಟಿಟ್ಬಿಡ್ತಿದ್ದೆ. ಈಗ ಅವು ಇರ್ಲಂತೇಳಿ ಇಲ್ಲೇ ತಳಗ ಇಟ್ಟೆ ನಾನು. ಇದು ಖಾಲಿ ಸಿಲಿಂಡ್ರ್. ಆಮೇಲೆ ಇದು ಜೋಳದ ಹಿಟ್ಟು ಇಷ್ಟ ಐತ್ರಿಪ್ಪ, ಸ್ವಲ್ಪ ಐತಿ. ಇನ್ನೊಂದು 2 ದಿನ 3 ದಿನ ಆಗ್ಬೋದು. ಅದು ಆತಂದ್ರೆ ಮತ್ತು ಜೋಳ ಹಸಿ ಮಾಡಿ ಹಾಕಿಸ್ಬೇಕ್ರಿ. ಆ ಕಡೆ ಎಲ್ಲ ಕರೆಂಟ್ ಹೋಗ್ಯ ನೋಡ್ರಿ. ಅಲ್ಲಿ ಎಷ್ಟು ಕತ್ಲು ಕಾಣಕತ್ತೈತಿ. ಟ್ರೈನಲ್ಲಿ ಈಚೆಕ್ಕೆ ಕರೆಂಟ್ ಅದಾವ್ರಿ. ಇಲ್ಲಿ ಮಠ ಇಲ್ಲಿ ಬೆಳಕು ಕಾಣ್ತೈತಿ. ಆಚೆ ಕಡೆ ಕರೆಂಟ್ ಹೋಗ್ಬಿಟ್ಟವು ನೋಡ್ರಿ. ಎಲ್ಲ ಕತ್ಲು ಗವಿ. ನಮ್ಮ ಹೀರಮ್ಮ ಯಾಕೆ ಆಳಾಕತ್ತಾಳ್ರಿ ಅಲ್ಲಿ ಒಳಗೆ. ಮಮ್ಮಿ ಆಕೆ ಹೀರಮ್ಮರ ಮನೆಗೆ ಇದ್ಲನ. ಈಗ ಮ್ಯಾಲಿಂತ್ರ ತಳಗೆ ಇಳಿಯಾಕತ್ತಾಳೆ. ಹಗರ್ ಕಿಳಿ ತಮ್ಮನ 9 ಗಂಟೆ ಟೈಮ್ ನೋಡಿಲ್ಲಿ. ಹೀರೋ ಎದ್ದು ರೆಡಿಯಾಗಿ ಬಂದಾಳ. ಹೌದಿಲ್ಲ ಹೀರಮ್ಮ? ಆಕಿ ಎಬ್ಬಸ ಊಟ ಮೋಸೆ. ಊಟಮ್ಮ ಶಾನಿ ತುಜ ಕ್ಯಾವನ ತುಜೆ
ಸಾನಿಯಾ ಜಲ್ದಿನೇ ಎದ್ದೀಗ ರೆಡಿಯಾಗಿ ಸ್ಕೂಲ್ಗೆ ಹೊಂಟಾಳ್ರಿ. ಇವತ್ತು 1 ಗಂಟೆ ಮಟ್ಟ ಐತೆ, 4 ಗಂಟೆ ಮಟ್ಟ ಐತೆ? 1 ಗಂಟೆ ಮಟ್ಟ ಐತಿ. ಆತ ಹೋಯ್ ಬಾ. 10 ಗಂಟೆಲಿಂದ 1 ಗಂಟೆ ಮಟ್ಟ ಅಲ್ಲ. ನಾಷ್ಟ ಮಾಡಿದ್ದಾರೆ, ಉಪ್ಪಿಟ್ಟು ನಾಷ್ಟ ಮಾಡಿ ಈಗ ನೋಡ್ರಿ ಮಧ್ಯಾಹ್ನಕ್ಕೆ ಅಡುಗೆನ ಸ್ಟಾರ್ಟ್ ಮಾಡೀನಿ ನಾನು. ಇದು ನಿನ್ನೆ ಸಂತೆ ತೊಗೊಂಬಂದಿದ್ರಿ, ಇದು ಉಳ್ಳಾಗಡ್ಡಿ ಸೊಪ್ಪು ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಇಟ್ಟಿದ್ದೆ ರೀ. ಇದನ್ನು ಇವಾಗ ಏನು ಮಾಡೋಣಪ್ಪ ಅಂದ್ರೆ ಇದ್ರದ್ದು ಪಲ್ಯ ಮಾಡಣ್ರಿ. ಇದಕ್ಕೆ ತೊಗರಿಬೇಳೆ ಹಾಕಿ ಮಾಡ್ತೀನಿ ರೀ ನಾನು. ಮಾಡೋರು ಇದಕ್ಕೆ ಜಿಂಗೆ ಒಣ ಮೀನು ಅದಾವಲ್ರಿ, ಅಂಥ ಜಿಂಗೆ ಆಮೇಲೆ ಕಡ್ಡಿ ಮೀನು ಅವೆಲ್ಲ ಹಾಕಿ ಮಾಡಿದರೆ ಇನ್ನೂ ಟೇಸ್ಟ್ ಆಗ್ತೈತೆ ರೀ. ಇದು ಅಮ್ಮ ಹೇಳ್ತಿದ್ರು, ಇದ್ರೊಳಗೆ ಜಿಂಗಿ ಆಮೇಲೆ ಕಡ್ಡಿ ಮೀನು ಹಾಕಿ ಮಾಡ್ಬೇಕು, ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಭಾಳ ಚಲೋ ಆಕತ್ತಂತೇಳಿ ಅದನ್ನು ಒಂದು ಸಲ ನಿಮಗೆ ರೆಸಿಪಿ ತೋರಿಸ್ತೀನಂತ್ರಿ. ಇವಾಗ ತೊಗರಿಬೇಳೆ ಹಾಕಿ ಮಾಡತ್ತೀನಿ ರೀ ನಾನು. ಆಮೇಲೆ ಮೆಣಸಿನ್ಕಾಯಿ ರೀ, ಇವು ನಿನ್ನೆ ನಾ ಹೇಳಿದ್ನಲ್ಲ ರೀ, ಇವು ದಪ್ಪನ ಮೆಣಸಿನ್ಕಾಯಿ ತೊಗೊಂಬಂದಿದ್ದೆ. ಇದ್ರದ್ದು ಚಟ್ನಿ ಅರಿತೀನಿ ರೀ ಅಂತಂದು ಹೇಳಿ. ಇದು ಒಂದು ಮಿನಿಮಮ್ ನೀವು 15 ದಿನದ ಮಟ್ಟನೇ ಇಟ್ಕೊಂಡು ತಿನ್ಬೋದು ರೀ ಫ್ರಿಜ್ ಒಳಗೆ. ಯಾಕಂದ್ರೆ ಇದಕ್ಕೆ ನೀರ ಮುಟ್ಟಿಸಿರಂಗಿಲ್ಲ ರೀ ನಾವು, ಹಂಗೆ ಅರ್ದಿರ್ತೀವಿ ನಾವು. ಇದಕ್ಕೆ ಎಲ್ಲ ಏನು ಕೆಡಲಾರ್ದಂಥ ಸಾಮಾನನ್ನು ಹಾಕಿದ್ರೊಳಗೆ ರುಬ್ಬಿರ್ತೀವಿ ರೀ, ಏನಾಗಂಗಿಲ್ಲ ರೀ ಇದು. ನೀವು ಅಕಸ್ಮಾತ್ ಟೂರಿಗೆ ಹೊಂಟಾಗ ಆಮೇಲೆ ಯಾವುದಾದ್ರೂ ಊರಿಗೆ ಹೋಗೋ ಮುಂದೆ ನೀವು ಈ ಚಟ್ನಿ ಇಟ್ಕೊಂಡು ಹೋದ್ರಿ ಅಂದ್ರೆ ನಿಮಗೆ ಭಾಳ ಉಪಯೋಗ ಆಗ್ತೈತೆ ರೀ. ನಿಮಗೆ ನೀವು ಸಾರು ಪಲ್ಯ ಏನಿರಲಿಲ್ಲ ಅಂದ್ರೂ ರೊಟ್ಟಿ ಒಳಗೆ ಅನ್ನದೊಳಗೆ ಇದನ್ನೊಂದು ಚಟ್ನಿ ನೀವು ತೊಗೊಂಡು ಹೋದ್ನಂದ್ರೆ ಉಪಯೋಗ ಆಗ್ತೈತೆ ರೀ. ಅಷ್ಟು ಚಲೋ ಚಟ್ನಿ ಆಗ್ತೈತೆ ರೀ ಇದು. ಭಾಳ ಅಂದ್ರೆ ಭಾಳ ಮಸ್ತ್ ಆಗ ಟೇಸ್ಟನ್ನು ಹಂಗೆ ಆಗ್ತೈತೆ ರೀ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀಪ್ಪ ಇದು ಹೋಟೆಲಿದ್ದರಿಗೆ ಆಮೇಲೆ ಬೌಕೆ ಬುತ್ತಿ ತೊಗೊಂಡು ಹೋಗ್ತಾರಲ್ರಿ, ಅದ್ರೊಳಗಂತೂ ಇದು ಕಂಪಲ್ಸರಿ ಇರಬೇಕು ರೀ ಚಟ್ನಿ. ಈಗ ಆ ಚಟ್ನಿನ ನಿಮಗೆ ನಾನು ಮಾಡಿ ತೋರಿಸ್ತೇನೆ ರೀ. ಇಲ್ಲಿ ನೋಡ್ರಿ, ಈಗ ಮೆಣಸಿನ್ಕಾಯಿ ಹುರ್ಕೊಂದಿರಿ ನಾನು. ಹುರ್ಕೊಂಡವನ್ನ ತಣ್ಣಗೆ ಮಟನ ಬಿಟ್ಟೆ ರೀ. ಈಗ ಅವು ತಣ್ಣಗಾಗ್ಯಾವ್ರಿ. ಈಗ ನೋಡ್ರಿ ಅದಕ್ಕೆಲ್ಲ ಏನೇನು ತೊಗೊಂಡಿನಪ್ಪ ಅಂತ ಹೇಳಿದ್ರೆ ಜೀರಿಗೆ, ಆಮೇಲೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಒಣ ಕೊಬ್ಬರಿನ ತುರ್ಕೊಂದಿನಿ ರೀ. ಒಂದು ಸ್ವಲ್ಪ ತವಿ ಒಳಗೆ ಬಿಸಿ ಮಾಡ್ಕೊಂದಿನಿ. ಇದಕ್ಕೇನೈತಲ್ರಿ ಹಸಿ ಕೊತ್ತಂಬರಿ ಆಮೇಲೆ ಹಸಿ ಕರಿಬೇವನ್ನ ಬೇಕ್ರಿ ಇದಕ್ಕೆ, ಅಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ. ಒಣದ ಕರಿಬೇವು ಅದು ಹಾಕಿದ್ರೆ ಅಷ್ಟೇನು ಟೇಸ್ಟ್ ಕೊಡೋಂಗಿಲ್ಲ ರೀ. ಕರಿಬೇವು ಕೊತ್ತಂಬರಿ ಅಂತೂ ಮೇನ್ ಇಂಪಾರ್ಟೆಂಟ್ ರೀ ಇದಕ್ಕೆ, ಈ ಚಟ್ನಿ ಅರಿಬೇಕಾದ್ರೆ. ಇದಕ್ಕೆ ಆಮೇಲೆ ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹಾಕೋಬೇಕು ರೀ. ಈಗ ನೋಡ್ರಿ ಮೆಣಸಿನ್ಕಾಯಿ ಮತ್ತು ಇದ್ರೊಳಗೆ ಬೆಲ್ಲ ಹಾಕೀನಿ ರೀ. ಈಗ ಇವೆಲ್ಲ ತೊಗೊಂಡಿನಲ್ರಿ ನಾನು, ಇವನ್ನ ಅದ್ರೊಳಗೆ ಹಾಕಿ ಒಂದು ಹನಿನ ನೀರು ಹಾಕ್ಲಿಲ್ದಂಗೆ ಇದನ್ನು ಸಣ್ಣಗೆ ರುಬ್ಕೋಬೇಕ್ರಿ. ಸಣ್ಣಗೆ ಅದು ರುಬ್ಕೊರಿ, ಇಲ್ಲ ಸ್ವಲ್ಪ ಚಲ್ಟಗತ್ತೆ ಅನ್ನೋದ್ರ ಇರ್ಬೇಕು ರೀ, ಹಂಗಾದ್ರೆ ರುಬ್ಕೊರಿ. ಈಗ ಚಟ್ನಿ ಅರ್ದೆ ರೀ. ಈಗ ಪಲ್ಯ ಮಾಡ್ಬೇಕಂಥೇಳಿ ಪಲ್ಯ ಮಾಡೋಕ್ಕೆ ಇಡಾಕತ್ತಿದ್ದೆ. ಇವತ್ತು 10 ತಾರೀಕಲ್ರಿ ಮನೆ ಬಾಡಿಗೆ ಕೊಡ್ಬೇಕಾ, ಹಾಗಾಗಿ ಹೋಗಿ ಫಸ್ಟ್ ಅದನ್ನು ಕೊಟ್ಟು ಬರ್ತೀನಿ ರೀ ಮನೆ ಬಾಡಿಗೆ. ಮತ್ತು ಇನ್ನೂ ಕರೆಂಟಿನ ಬಿಲ್ ಬಂದಿಲ್ಲ ಅಂತ್ರಿ, ಇದನ್ನು ನಳದು 50 ರೂಪಾಯಿ ರೀ. ಹೋಗಿ ಕೊಟ್ಟು ಬಂದು ಆಮೇಲೆ ಪಲ್ಯ ಮಾಡ್ತೇನೆ. ಈ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡೇನಿ ರೀ. ಇಲ್ಲೊಂದು ಬಾಳಿಗೆ ಒಳಗೆ ಎಣ್ಣೆ ಹಾಕೀನಿ ರೀ ನಾನು. ಇದು ಕೆಲವೊಬ್ರು ಹುರಿತಾರೆ ರೀ, ನಾನು ಹುರಿಯಂಗಿಲ್ಲ ರೀ, ಹಂಗೆ ಮಾಡ್ತೇನೆ ರೀ. ಇದನ್ನ ಎಣ್ಣೆ ಕಾಯ್ತಂದ್ರೆ ಇದನ್ನು ಹಾಕಿಬಿಡ್ತೇನೆ ರೀ ಎಣ್ಣೆ ಒಳಗೆ. ಸೊಪ್ಪನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೆ. ಆಮೇಲೆ ಅವು ಬೇಳೆ ಒಳಗೆ ನೀರು ಇರ್ತಾವಲ್ಲ ಅವನ್ನೆಲ್ಲ ಬಸ್ಕೊಂಡು ಬೇಳೆ ಅಷ್ಟೇ ಹಾಕ್ಬೇಕು ರೀ. ಇದಕ್ಕೆ ಸ್ವಲ್ಪ ನೀರು ಮುಟ್ಟಿಸ್ಬಾರ್ದು, ಯಾಕಂದ್ರೆ ಅದು ಸ್ಮೆಲ್ ಬಂದುಬಿಡ್ತದೆ. ಉಳ್ಳಾಗಡ್ಡಿ ಸೊಪ್ಪಿಗೆ ಒಟ್ಟು ನೀರು ಹಾಕ್ಬಾರ್ದು. ಬೇಳೆ ಹಾಕಿ ಈಗ ಅರಿಶಿನ ಉಪ್ಪು ಹಾಕೀನಿ ರೀ. ಖಾರ ಇದನ್ನು ಹಾಕ್ತೀನಿ ರೀ. ಈಗ ಅರ್ದ್ನಲ್ಲ ರೀ ನಾನು, ಕೆಂಪು ಖಾರ ಅದ ಟೇಸ್ಟ್ ಆಗ್ತೈತೆ ರೀ. ಈಗಂತರ ಅಡಿಗೆಲ್ಲ ಮುಗೀತು ರೀ. ರೊಟ್ಟಿ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ತಮ್ಮ ನೋಡಿದ್ರೆ ಕಿವಿ ಹಿಂದೆ ನೋಯಾಗತ್ತೈತಿ ಅನ್ನಾಗತ್ತಾಳೆ. ಅಕ್ಕಿ ಮುಕ್ಕೊಂಡ ಬಿಟ್ಟಾಳ್ರಿ. ಎಂತಲ್ಲಿ ನೋಯಾಗತ್ತೈತೆ ತೋರ್ಸ, ಅಲ್ಲಿ ನೋಯಾಗತ್ತೈತೇನ. ನೀನು ರಾತ್ರಿನೂ ಮುಕ್ಕೊಂದಿಲ್ಲ ರೀ ಆಕಿ. ಇಲ್ಲಿ ನೋಯಾಗತ್ತೈತೆ ಅಂತೇಳಿ ಎದ್ದು ಕುತ್ಕೊಂಡ್ಬಿಟ್ಟಿದ್ಲು. ನಾನು ಮತ್ತು ಸ್ವಲ್ಪ ಮದ ಹಚ್ಚಿ ಮಂಗಿಸಿದೆ ರೀ. ಈಗ ಹೋಗೋಣ ಆಸ್ಪತ್ರೆಗೆ. ಮತ್ತೀಗ 2:30-3 ಗಂಟೆ ಅಂತ ಹೇಳಿದ್ರೆ ಪೇಷಂಟ್ ಇಲ್ಲ ಅಂದ್ರೆ ಬಂದ್ ಮಾಡಿಬಿಡ್ತಾರೆ ಡಾಕ್ಟ್ರ್. ಏನು ಹೋಗೊಂದ್ಸರ ತೋರಿಸ್ಕೊಂಬರೋಣ. ಅದು ನಿನಗೆ ಚಳಕ ಹಿಡ್ದಿರ್ಬೇಕದು. ಅವಾಗ ಅದು ಹಣಿ ಮೇಲೆ ನೋವು ಆದಾಗ ಹಿಂಗೆ ಹಿಡ್ಕೊಂಡು ಅಡ್ಡಾಡಕತ್ತಿದ್ದಲ್ಲ ಗೋಣ್. ಹಂಗಲ್ಲ, ನಾ ಬಿದ್ದಾಗ ಇದು ಕಿವಿ ಬಂದಾಗ ಬಿಡ್ತು ನಂದು. ಅದ್ರ ಸಂಬಂಧ ಏನಾರ ಇದಾಗೈತೆ ಅದು? ಏನಾಯ್ತನೋ ಹೋಗಿದೆ ಡಾಕ್ಟ್ರ್ ಕಡೆ ತೋರ್ಸಂಬ. ಏನಂತಾರೆ ಮಾಡ್ತಾರೇನವರು? ಮಾಡ್ತಾರೆ. ಮತ್ತೆ ಬರ್ರಿ ಹೋಗೋಣ. ಅವ್ರಿಗೆ ಒಂದು ಸ್ವಲ್ಪ ಹಗರ್ಕ ಮಾಡೋಣ ಇಂಜೆಕ್ಷನ್. ತಡಿ ಹೋಗೋಣ ದವಾಖಾನೆಗೆ. ಬಿಸಿಲಂತ್ರಿ ಇವತ್ತು ಸಿಕ್ಕಾಪಟ್ಟೆ ಐತ್ರಿಪ್ಪ. ಹಗಲೆಲ್ಲ ಇಷ್ಟ ಬಿಸಿಲು ಕಾಯ್ತೈತ್ರಿ. ರಾತ್ರಿ ಏನಾದ್ರಾಗಂದ್ರೆ ಮಳೆ ಬರ್ತೈತಿ. ನಿನ್ನೆ ಯಾಕೆ ಬಂದಿಲ್ಲ ರೀ ಮಳೆ, ಚಲೋ ಐತ್ರಿ ಅದು ಒಂದು. ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ನಾರು ಹಾಕೀನಿ ರೀ. ಇವನ್ನ ಆ ಕಡೆ ಬಿಸಿಲು ಬಂತ್ರಿ, ಅದಕ್ಕೆ ಈ ಕಡೆ ಎಳೆದು ಇಲ್ಲಿ ಇಟ್ಟೀನಿ ರೀ. ಈಗ ಸ್ವಲ್ಪ ನೆಳಾಗ ಒಣಗಬೇಕು. ಇವು ಬಿಸಿಲಾಗ ಹಾಕಿದ್ವು ಅಂದ್ರೆ ಮತ್ತೊಂದು ಸ್ವಲ್ಪ ಎಲ್ಲ ಕೆಟ್ಟು ಬಿಡ್ತಾವೆ ರೀ. ರವಾನ ಇಲ್ಲಿ ಬಿಸಿಲಿಗೆ ಇಟ್ಟೀನಿ. ನಾವು ಊರಿಗೆ ಹೋದಾಗ ಕದಮಚ್ಚಿ ಹೋಗ್ಬಿಟ್ಟಿದ್ವಲ್ಲ ರೀ, ಇದು ಡಬ್ಬಿ ಒಳಗೆ ಇಟ್ಬಿಟ್ಟೀನಿ. ತಂಪದಂಗೆ ಆಗ್ಬಿಟ್ಟತ್ರಿ. ಇದು
ಫ್ರಿಜ್ ಒಳಗೆ ಇಟ್ಟಿದ್ದಂದ್ರೆ ಚಲೋ ಇರ್ತೈತೆ ರೀ. ಈಗ ರವೆ ಆಗಲಿ ಏನಾಗಲಿ ಫ್ರಿಜ್ ಒಳಗೆ ಇಡತ್ತೀನಿ ರೀ. ಅಂದ್ರೆ ಹೇಳಿದ್ರಿ ನಮಗೆ ಕಮೆಂಟ್ ಮಾಡಿ, ರವೆ ಅದನ್ನೆಲ್ಲ ಫ್ರಿಜ್ನಾಗ ಇಡ್ರಿ, ಕೆಡಂಗಿಲ್ಲ, ಚಲೋ ಇರ್ತೈತೆ, ಫ್ರೆಶ್ ಇರ್ತೈತೆ ಅಂತೇಳಿ. ಹಂಗಾಗಿ ಅದ್ರೊಳಗೆ ಇಡಕತ್ತಿದ್ದೆ. ಇದು ಡಬ್ಬಿ ಒಳಗಿದ್ದದ್ದು ತಂಪಾಗ್ಬಿಟ್ಟೈತೆ ನೋಡ್ರಿ. ಇನ್ನೊಂದು ರೀ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೈತ್ರಿಪ್ಪ ನಿನ್ನೆಲಿಂತ್ರ. ಯಾಕಾದ್ರೆ ನಮ್ಮ ಮನೆಯವ್ರ ಜೋಡಿ ನಾನು ಜಗಳ ಮಾಡಿದ್ನೋ ಅನಿಸ್ಬಿಟ್ಟತ್ರಿ. ಯಾಕಂದ್ರೆ ನಿನ್ನೆಲಿಂತ್ರ ಅವ್ರು ನನ್ನ ಜೋಡಿ ಮಾತಾಡೇ ಇಲ್ಲರಿ. ಮಕ್ಳ ಜೋಡಿ ಅಷ್ಟೇ ಮಾತಾಡತ್ತಾರೆ, ನನ್ನ ಜೋಡಿ ಒಟ್ಟು ಮಾತಾಡಿಲ್ಲ ಅವರು. ಆಮೇಲೆ ಮದುವೆಗೆ ಇಷ್ಟು ದಿನ ಆದರೂ ಒಂದು ದಿನನೂ ಅವ್ರ ಜೋಡಿ ನನ್ನ ಜೋಡಿ ಮಾತು ಬಿಟ್ಟಿದ್ದಿಲ್ಲ ರೀ. ಏನಾರ ಆಗಲಿ ಇಬ್ಬರು ನಕ್ಕೊತ ಹೋಗ್ತಿದ್ವಿ ರೀ. ಅದು ನಿನ್ನೆ ಎಂಥ ಟೈಮ್ ಇತ್ತು ಏನೋ, ನಾನು ಸುಮ್ಮನೆ ಅವ್ರ ಜೋಡಿ ಜಗಳ ತಗೊಂಬಿಟ್ನಲ್ಲ ಅನ್ಸಾಕತ್ಬಿಟ್ಟಿತ್ತು. ನನಗಂತ ನಿನ್ನೆಂತ್ರ ಸಮಾಧಾನ ಆಗತ್ತಿದ್ದಿಲ್ಲ ರೀ. ರಾತ್ರಿ ಎಲ್ಲ ಎಷ್ಟು ಬೇಜಾರು ಆಗತ್ತಿತ್ತು ಅವ್ರು ಮಾತಾಡೋಂಗಿಲ್ಲ ಅಂತೇಳಿದ್ರಿ. ಇಲ್ಲಾಂದ್ರೆ ನನಗೆ ಹೊತ್ತು ಹೆಂಗೆ ಹೋಗ್ತೈತೋ ಗೊತ್ತಾನ ಹಾಕಿದ್ದಿಲ್ಲ. ಅಷ್ಟು ನನ್ನ ಜೋಡಿ ಮಶ್ಕರಿ ಮಾಡ್ಕೊತ ನಕ್ಕೊತ, ಮಕ್ಳ ಜೋಡಿ ಮಶ್ಕರಿ ಮಾಡ್ಕೊತ ಅಷ್ಟು ಇದು ಮಾಡ್ಕೊತಿದ್ದಾರೆ ಅವರು. ನಿನ್ನೆಲಿಂತ್ರ ವ್ಲಾಗ್, ಇವತ್ತು ನಿಮಗೆ ವ್ಲಾಗ್ ನೋಡೋಕ್ಕೂ ಬೇಜಾರು ಬರ್ತಿರ್ಬೋದ್ರಿ. ಅವರು ವ್ಲಾಗ್ ಒಳಗಿಲ್ಲ ಅಂತಂದು ಹೇಳಿದ್ರೆ ಕೆಲವೊಬ್ರು ಕಮೆಂಟ್ ಮಾಡ್ತಿರ್ತಾರೆ, ಅಣ್ಣ ವ್ಲಾಗ್ ಒಳಗಿರಲಿಲ್ಲ ಅಂತ ಹೇಳಿದ್ರೆ ಬೇಜಾರಾಗ್ತತ್ರಿಪ್ಪ, ಅವರು ನಿಮ್ಮ ಜೋಡಿ ಮಶ್ಕರಿ ಮಾಡ್ಕೊತ ಎಷ್ಟು ಚಲೋ ವ್ಲಾಗ್ ಮಾಡ್ತಿದ್ರೆ ನಮಗೂ ಬೇಜಾರು ಹೋಗ್ತಿತ್ತು ಅಂಥೇಳಿ. ಖರೇನ ರೀಪ, ಅದನ್ನು ನಾನು ನಿನ್ನೆ ಅವ್ರ ಜೋಡಿ ಮಾತು ಬಿಟ್ಮೇಲೆ ನನಗೆ ಗೊತ್ತಾಗತ್ತೆ. ಅವರು ಮಾತಾಡಲಿಲ್ಲ ಅಂದರೆ ಎಷ್ಟು ಬೇಜಾರಾಕತಿ ಅಂತಂದು ಹೇಳಿ. ಸೊ ನೋಡೋಣ್ರಿ, ಫಸ್ಟ್ ನಾನು ದವಾಖಾನಿಗೆ ತಮ್ಮನ್ನ ಕರ್ಕೊಂಡು ಹೋಗಿ ಬರ್ತೀನಿ ರೀ. ಹೋಗಿ ಬಂದು ನೋಡೋಣ್ರಿ ಏನಾಗ್ತತೆ ಅಂತಂದು ಹೇಳಿ. ಇಲ್ಲ, ಯಾಕಂದ್ರೆ ಇಷ್ಟು ವರ್ಷ ಆತ್ರಿ ಮದುವೆಯಾಗಿ. ಅವ್ರು ಒಂದು ದಿನ ನನ್ನ ಜೋಡಿ ಮಾತು ಇಲ್ದಂಗೆ ಇರ್ತಿದ್ದಿಲ್ಲ ರೀ. ಏನಾರ ಆಗಲಿ ಇಬ್ಬರು ಸಂಭಾಳಿಸ್ಕೊಂಡು ಅಷ್ಟು ಇದು ಮಾಡ್ಕೊಂಡು ಹೋಗ್ತಿದ್ವಿ ನಾವು. ಮತ್ತು ಯಾರಿಗಾತು ಸಿಟ್ಟು ಬರ್ತೈತೆ ರೀ ಸಡನ್ಲಿ, ಆ ಥರ ನಾವು ಆ ಥರ ಹೇಳಿದ್ನಂದ್ರೆ ಗಂಡು ಮಕ್ಕಳಿಗೆ ನೀವು ದುಡಿಯಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನನಗೆ ಸಿಟ್ಟಿನಾಗ ಏನೋ ಅಂದ್ಬಿಟ್ಟೆ ನಾನು. ಅಂದಮೇಲೆ ಅವ್ರ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರತ್ತೆ ಅಂತೇಳಿ ಅವ್ರಿಗೂ ಗೊತ್ತಿರಿ ಪಾಪ. ಹೋಗೋಣ್ರಿ ಈಗ ತಮ್ಮನ, ಹೋಗೋಣ ಈಗ ದವಾಖಾನೆಗೆ. ಫಸ್ಟ್ ದವಾಖಾನೆಗೆ ಹೋಗ್ರಂಬ, ಆಮೇಲೆ ಮತ್ತೆ ದವಾಖಾನೆ ಬಂದಾತಂದ್ರೆ ಭಾಳ ಕಷ್ಟ ರೀಪ. ನಮಗೆ ಎಲ್ಲಿ ತೋರಿಸಿದ್ರೆ ಕಡಿಮೆ ಆಗಿಲ್ಲ, ಕುಲಕರ್ಣಿ ಅವ್ರ ಕಡೆ ತೋರಿಸಿದ್ರೆ ಕಡಿಮೆ ಆಗದ. ಅದು ನೋಡ್ರಿ ತಮ್ಮನಾಗ ಅದು ಹಣೆ ಮೇಲೆ ಎಷ್ಟು ನೋವಾಗಿತ್ತಲ್ರಿ. ಅಲ್ಲಿ ಬೇರೆ ಕಡೆ ಕರ್ಕೊಂಡು ಹೋದೆ ಅವತ್ತು, ದವಾಖಾನೆ ಬಂದಿತ್ತದ ಅಂಥೇಳಿ. ಅವರು ಇಷ್ಟು ದೊಡ್ಡ ಬ್ಯಾಂಡೇಜ್ ಅದನ್ನೆಲ್ಲ ಹಾಕಿದರೆ ಅದೇನು ನೋವು ಕಡಿಮೆ ಅನ್ನಿಸ್ಲಿಲ್ಲರಿಪ್ಪ ನಮಗೆ. ಮತ್ತೆ ಅಲ್ಲಿ ಕರ್ಕೊಂಡು ಹೋದೆ ರೀ ನಾನು. ಅವ್ರು ಒಂದು ಇಂಜೆಕ್ಷನ್ ಮಾಡಿ ಒಂದು 3 ದಿನದ ಗುಳಿಗೆ ಕೊಡೋದ್ರಾಗ ಅಂದ್ರೆ ಪೂರ ಎಲ್ಲ ಒಣಗಿಬಿಡ್ತು ನೋಡ್ರಿ. ಒಣಗಿ ಈ ಥರ ಆತ್ರೀಗ. ಅದಕ್ಕೆ ಸ್ವಲ್ಪ ಇದು ಹಚ್ಬೇಕನ್ನಾಗತ್ತಾರೆ. ಅದು ಬೆಳ್ಳಗೈತಲ್ರಿ, ಪೆನ್ನಿಂದ ಇಂಕ್ ರೀ, ನೀಲಿ ಇಂಕ, ಅದನ್ನು ಹಚ್ಬೇಕು. ಅದು ಬೆಳ್ಳಗಾಗೋದೆಲ್ಲ ಹೋಗಿ ಕಪ್ ಹಾಕೊತ ಬರ್ತೈತೆ ಅದು ಅಂಥೇಳಿ. ಬೇಡ ನನಗೆ ಇಂಕ್ ಹಚ್ಚಿದ್ರೆ ಮತ್ತೆ ನಮ್ಮ ಅಕೌಂಟಾಗ ಇದಾಕಿತ್ತು. ನನಗೆ ಬೇಡ. ಏನಾಕತಿ? ಬೇಡ ಇಷ್ಟ ಇದು ನನಗೆ. ಅದು ಬೆಳ್ಳ ಕಾಣಾಗತ್ತದ ಅದ್ರ ಮೇಲೆ. ಮತ್ತೆ ಬೆಳ್ಳಗೆ ಕಾಣ್ತೀನಿ. ಏನು ಬೆಳ್ಳ ಕಾಣ್ತೀಯ ಏನು? ನಡಿ ಹೋಗೋಣ. ನಡಿ ಬರ್ರಿ ಹೋಗೋಣ.